ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರತಿದಿನ ಅನ್ನ ಸಾಂಬಾರು ಈ ಥರ ರೆಸಿಪಿಗಳಾಗ್ತಿದೆ. ಪಿಜ್ಜಾ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ತುಂಬ ಸಿಂಪಲಾಗಿ ಮನೇಲಿ ಪ್ರತಿಯೊಬ್ಬರು ಫೇಲ್ಯೂರ್ ಆಗದೇ ರೀತಿಯಲ್ಲಿ 100% ಕರೆಕ್ಟಾಗಿ ಮಾಡ್ಕೊಳ್ಬೋದು. ಏನೇನು ಬೇಕು, ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಆರಿಗೇನೋ ಪೌಡರ್ ಮಾಡ್ಕೋಬೇಕಲ್ಲ, ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ದೊಡ್ಡ ಪತ್ರೆ ಎಲೆಗಳು ಹಾಗೆ ತುಳಸಿ ಎಲೆಗಳನ್ನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ನಾನು ಪಾರ್ಕಲ್ಲಿ ಹಾಕ್ಕೊಂಡಿದ್ದೀನಿ ಬಾಲ್ಕನಿನಲ್ಲಿ. ಇವನ್ನೆಲ್ಲ ಸ್ವಲ್ಪ ಬಿಡಿಸಿ ತೊಳೆದಿಟ್ಕೋಬೇಕಾಗುತ್ತೆ. ಪುದೀನ ಸೊಪ್ಪಿದ್ರೆ ಅದನ್ನು ಕೂಡ ತೊಳೆದು ಎಲೆಗಳನ್ನೆಲ್ಲ ಬಿಡಿಸಿ ಇಟ್ಕೊಳ್ಬೋದು. ನಾನಿಲ್ಲಿ ಒಂದೇ ಎಲೆ ಇತ್ತು, ಅದನ್ನು ಕೂಡ ಒಂದು 3-4 ಎಲೆ ತೊಗೊಳ್ತಿದ್ದೀನಿ. ಇದಕ್ಕೆ ಹಾಕೋದಿಲ್ಲ ಯಾರೂ, ಮನೇಲೇ ಮಾಡೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ತೊಗೊಂಡಿದ್ದೀನಿ. ತುಳಸಿ ಎಲೆ ಒಂದು 10 ಎಲೆನ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇದು ದೊಡ್ಡ ಪತ್ರೆ ಎಲೆ, ತಂಬುಳಿ ಎಲ್ಲ ಮಾಡೋದಕ್ಕೆಲ್ಲ ಬಳಸ್ತೀವಲ್ಲ ಆ ಎಲೆ ಇದು. ಇದನ್ನೆಲ್ಲ ಸ್ವಲ್ಪ ಮಣ್ಣಿರುತ್ತೆ, ಒಂದು 5 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಸ್ವಲ್ಪ ಇದು ಬೆಳ್ಳಿಂದ ಉಜ್ಜಿ ಬೆರಳಿಂದ ಚೆನ್ನಾಗಿ ತೊಳ್ಕೊಳ್ಳಿ. ತುಂಬ ಮಣ್ಣಿದ್ರೆ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡಿಗೆ ಒಂದು 3-4 ಸಲ ತೊಳ್ಕೊಂಡು ಅದನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡೆಲ್ಲ ಒರೆಸಿ ಒಣಗಿಸಿಟ್ಕೋಬೇಕು. ನಿಮಗೆ ತುಂಬ ಟೈಮ್ ಇದೆ, ನಾವು ಫ್ರೀಯಾಗಿದ್ದೀವಿ ಮಾಡ್ಕೊಳ್ತೀವಿ ಅನ್ನೋದಾದರೆ ಬಿಸಿಲಿದ್ರೆ ಬಿಸಿಲಲ್ಲಿ ಒಣಗಿಸ್ಕೊಂಡು 1-2 ದಿನ ಪೌಡ್ರ್ ಮಾಡ್ಕೊಳ್ಬೋದು. ನಾನೀಗ ಇಮಿಡಿಯೇಟ್ ಮಾಡ್ತಾ ಇರೋದ್ರಿಂದ ನಾನೆಲ್ಲನೂ ಸ್ವಲ್ಪ ಹೆಂಚಿನ ಮೇಲೆ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಅದು ಕ್ರಿಸ್ಪಿಯಾಗಿ ಪೌಡರ್ ಆಗಬೇಕು. ಹಾಗಾಗಿ ಈಗೆಲ್ಲ ತೊಳೆದಾಗಿದೆ, ಒಂದು ಒಣ ಬಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ತೇವಾಂಶನೆಲ್ಲನೂ ಡ್ರೈ ಮಾಡ್ಕೋಬೇಕಾಗುತ್ತೆ. ಎಲೆಗಳು ನೀವು ತೊಳಿಬೇಕಾದಷ್ಟೇ ಮುರಿಬಾರ್ದು, ಒಂದೊಂದೇ ಎಲೆಗಳನ್ನ ನೀಟಾಗಿ ತೊಳ್ಕೊಳ್ಳಿ. ನಮ್ಗೆ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ಒಂದೊಂದೇ ಎಲೆಗಳ ತೊಳೆಯೋದ್ರಿಂದ. ಈ ಥರ ಹೆಂಚಿನ ಮೇಲೆ ಎಲ್ಲ ಜೋಡಿಸ್ಕೊಳ್ಳೋಣ. ಏನು ಹಾಕಬಾರ್ದು, ಡ್ರೈ ರೋಸ್ಟ್ ಮಾಡಬೇಕಿದು, ಎಣ್ಣೆ ಏನು ಹಾಕಬಾರ್ದು. ಈ ಎಲೆ ಸ್ವಲ್ಪ ದಪ್ಪ ಇರುತ್ತೆ, ನೀರಿನಂಶ ಜಾಸ್ತಿ ಇರೋದ್ರಿಂದ ಲೋ ಫ್ಲೇಮ್ನಲ್ಲಿ ಕ್ರಿಸ್ಪಿಯಾಗಷ್ಟು ಫ್ರೈ ಮಾಡ್ಕೊಳ್ಳಿ. ಇದ್ರ ರಸನ ಈ ರೀತಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಜಜ್ಜಿದ್ರೆ ರಸ ಬರುತ್ತೆ. ಆ ರಸನ ಜೇನುತುಪ್ಪದಲ್ಲಿ ಮಿಕ್ಸ್ ಮಾಡಿ ಮಕ್ಳಿಗೆ ಕೊಡೋದ್ರಿಂದ ಕೆಮ್ಮು, ನೆಗಡಿ, ಶೀತ ಏನಿದ್ರು ಕೂಡ ಹೋಗುತ್ತೆ. ಲೋ ಫ್ಲೇಮ್ನಲ್ಲಿ ಆ ರೀತಿ ಕೂಡ ಬಳಸ್ಕೊಳ್ಳೋದು. ಈಗ ಸ್ಟವ್ ಆಫ್ ಆಗಿದೆ, ಬಿಸಿಗೇ ಈ ಎಲೆ ಕೂಡ ಡ್ರೈ ರೋಸ್ಟ್ ಆಗಿರುತ್ತೆ. ಈಗ ಸೈಡಿಗೆ ಸ್ವಲ್ಪ ಮೆಣಸು ಹಾಕ್ಕೊಳ್ತಿದ್ದೀನಿ. ಮೆಣಸನ್ನ ಬೇಕಾದ್ರೆ ಬಿಸಿ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಮಾಡ್ಬೋದು. ನೋಡಿ, ಇದು ಕ್ರಿಸ್ಪಿಯಾಗಿದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲೇ ಮಾಡಬೇಕು, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಈಗ ತುಳಸಿ ಎಲೆ ಐತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಇದ್ರೂ ಕೂಡ ಅದನ್ನು ಕೂಡ ಎಲೆಗಳನ್ನ ಬಿಡಿಸ್ಕೊಂಡು ಈ ರೀತಿ ಹಾಕ್ಕೊಳ್ಬೋದು. ಒಣಮೆಣಸಿನ್ಕಾಯಿ ಕೂಡ ಸ್ವಲ್ಪ ಬೆಚ್ಚಗಾಗೋದಕ್ಕೆ ಇಟ್ಕೊಂಡಿದ್ದೀನಿ. ಚಿಲ್ಲಿ ಫ್ಲೆಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಿ ನಾವು ತೊಗೊಂಡಿದ್ದಂಥ ಅಷ್ಟು ಎಲೆಗೆ ನೋಡಿ 1 ಸ್ಪೂನಷ್ಟು ಅಷ್ಟೇ ಪೌಡರ್ ಆಗಿದೆ. ಹಾಗೆ ತುಳಸಿ ಎಲೆ ಕೂಡ ಫ್ರೈ ಆಗಿತ್ತು, ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಈಗ ಮೆಣಸು ಸ್ವಲ್ಪ ಬೆಚ್ಚಗೆ ಮಾಡಿದ್ವಲ್ಲ, ಅದನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಮೆಣಸನ್ನು ಹಾಗೆ ಕೂಡ ಕುಟ್ಟಿ ಪುಡಿ ಮಾಡ್ಬೋದು. ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾಯಿಲ್ಲ, ಯಾಕೆಂದರೆ ಕ್ವಾಂಟಿಟಿ ತುಂಬ ಕಡಿಮೆ ಇದೆ. ಮಿಕ್ಸಿಗೆ ಹಾಕಿದ್ರು ಕೂಡ ನುಣ್ಣಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಇಷ್ಟೆಲ್ಲ ಕುಟ್ಟಿನೇ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಳಸ್ಕೊಳ್ಳೋದಕ್ಕೆ ಮಾಡ್ಕೊತಾರಂಥ ಪೌಡರ್ ಇದು. ಇಲ್ಲಿ ಸ್ಟೋರ್ ಮಾಡೋದಕ್ಕೇನು ಉಪಯೋಗಿಸ್ತಿಲ್ಲ ಇದನ್ನು. ನಾನು ಮೆಣಸಿನ್ಕಾಯಿನ ಸ್ವಲ್ಪ ಬೆಚ್ಚಗೆ ಆಗಲಿ ಅಂತ ಇಟ್ಟಿದ್ನಲ್ಲ, ಬೇಗ ಬಿಸಿಯಾಗಿದೆ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಈ ಮೆಣಸಿನ್ಕಾಯಿನ ಮುರಿದ ತಕ್ಷಣ ಒಳಗಿರೋಂಥ ಬೀಜ ಎಲ್ಲ ಬೀಳುತ್ತೆ. ಬೀಜನೆಲ್ಲ ತೊಗೊಂಡು ಇಲ್ಲಿ ತುಳಸಿ ಪುಡಿ, ಹಾಗೆ ಒಂದು ಬ್ರಾಹ್ಮಿ ಸೊಪ್ಪಿಂದು ಒಂದು 3 ಪುಡಿ ಎಲೆಯಷ್ಟು ಪುಡಿ, ಹಾಗೆ ಉಪ್ಪು, ಮೆಣಸಿನ ಪುಡಿ, ಹಾಗೆ ಚಿಲ್ಲಿ ಫ್ಲೇಕ್ಸು, ಹಾಗೆ ದೊಡ್ಡ ಪತ್ರೆ ಎಲೆ ಪೌಡರು ಇಷ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನೀವು ಒಣ ಶುಂಠಿ ಪೌಡರು, ಒಣ ಬೆಳ್ಳುಳ್ಳಿ ಪೌಡರ್ ಇದ್ರೂ ಕೂಡ ಮಿಕ್ಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಮುಸ್ಕಿನ ಜೋಳ ತೊಗೊಳ್ತಾ ಇದ್ದೀನಿ ಮೇಲೆ ಹಾಕೋದಕ್ಕೋಸ್ಕರ ಪಿಜ್ಜಾ ಮೇಲೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದನ್ನೊಂದು 5 ನಿಮಿಷ ಬೇಯೋದಕ್ಕೆ ಇಡೋಣ. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳ್ತಿದ್ದೀನಿ. 1 ಕಪ್ಪು ಮೈದಾ ಹಿಟ್ಟಿಗೆ 3 ಪಿಜ್ಜಾ ಮಾಡ್ಕೊಳ್ಬೋದು ಆರಾಮಾಗಿ ಮನೆಯಲ್ಲೇ. ಬೇಕಿಂಗ್ ಪೌಡರು 1 ಸ್ಪೂನಷ್ಟು, 1 ಟೀ ಸ್ಪೂನ್ ಅದು. ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್ ತೊಗೊಳ್ತಾ ಇದ್ದೀನಿ, ಅಥವಾ ಅರ್ಧ ಟೀ ಸ್ಪೂನ್ ಕೂಡ ತೊಗೊಳ್ಬೋದು ನೀವು, ಅರ್ಧ ಟೀ ಸ್ಪೂನು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಸ್ನಲ್ಲೆಲ್ಲ ಹಾಕ್ತೀವಿ, ಹಾಗಾಗಿ ನೀವು ಬ್ಯಾಟರ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಬಳಸಿ. ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಬೆಣ್ಣೆ ಕೂಡ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಎಲ್ಲನೂ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿನ ಜೊತೆ ಬೆಣ್ಣೆ ಎಲ್ಲ ಮಿಕ್ಸ್ ಆಗಲಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಸರು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 8 ಟೀ ಸ್ಪೂನಷ್ಟು ಸಣ್ಣ ಸ್ಪೂನ್ ಇದೆಯಲ್ಲ, ಎಲ್ಲ ಮೆಜರ್ಮೆಂಟ್ ಅದರಲ್ಲೇ ತೊಗೊಂಡಿದ್ದೀನಿ. ಒಂದು 8 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕೋದ್ರಿಂದ ನಿಮಗೆ ಹಿಟ್ಟು ತುಂಬ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ನೀವು ಬ್ರೆಡ್ಡಿಗೇನಾದ್ರು ಮಿಕ್ಸ್ ಮಾಡಿಟ್ಟರೆ ಯಾವ ರೀತಿ ಉಬ್ಬುತ್ತೆ ಆ ರೀತಿ ಚೆನ್ನಾಗಿ ಉಬ್ಬಿರುತ್ತೆ, ನಾವು ಸೋಡಾ ಎಲ್ಲ ಹಾಕಿರೋದ್ರಿಂದ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಮೈದಾ ಹಿಟ್ಟು ಕಲಿಸುವಾಗ ಯಾವಾಗಲೂ ತುಂಬ ನೀರು ತೊಗೊಳೋದಿಲ್ಲ. ನಿಮಗೆ ನೀರು ಅವಶ್ಯಕತೆ ಇದ್ದರೆ ಕೊನೆಯಲ್ಲಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಲಿ ಹಿಟ್ಟಿದು. ಸ್ವಲ್ಪ ಕೊನೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. 1-2 ನಿಮಿಷ ನಾದ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಗಂಟೆಯಷ್ಟು ಮುಚ್ಚಿಡಬೇಕು. ಇದು ಅರ್ಧ ಗಂಟೆ ನೆನೆಯಷ್ಟರಲ್ಲಿ ನಾವು ಇದಕ್ಕೆ ಏನೇನು ಬೇಕು ಮೇಲ್ಗಡೆ ಹಾಕೋದಕ್ಕೆ ಸಾಸು ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ.
ಈಗ ಒಂದು ಅರ್ಧ ಗಂಟೆ ಸೈಡಿಗೆ ಮುಚ್ಚಿಡ್ತಾ ಇದ್ದೀನಿ. ಈಗ ಮುಸ್ಕಿನ ಜೋಳ ಕೂಡ ಚೆನ್ನಾಗಿ ಬೆಂದಿದೆ. ಒಂದು 3-4 ನಿಮಿಷದಷ್ಟು ಉಪ್ಪಾಕಿ ಬೇಯಿಸಿದ್ದೀವಿ ಲೋ ಫ್ಲೇಮ್ನಲ್ಲಿ. ಈಗ ಒಂದು ಬಾಣಲಿಗೆ ಸಾಸ್ ಮಾಡ್ಕೊಳ್ತಾ ಇದ್ದೀನಿ, ಮೇಲೆ ಹಾಕ್ತೀವಲ್ಲ ಟೊಮೊಟೊ ಸಾಸು ಅದನ್ನು. ಟೊಮೊಟೊ 3, ಈರುಳ್ಳಿ 2 ಮೀಡಿಯಮ್ ಸೈಜ್ದು, ಹಾಗೆ ಬೆಳ್ಳುಳ್ಳಿ ಒಂದು ಅರ್ಧ ಗೆಡ್ಡೆಯಷ್ಟು, ಶುಂಠಿ ಒಂದು ಅರ್ಧ ಇಂಚಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಕೂಡ ಬಳಸ್ಕೊಳ್ಬೋದು. 1 ಸ್ಪೂನಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ನೀರನ್ನ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನೀರು ನೀವು ಎಷ್ಟು ಹಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಾಸು. ನೀವು ತುಂಬ ನೀರು ಹಾಕ್ಬಿಟ್ರೆ ತೆಳ್ಳಗಾಗುತ್ತೆ. ಜಸ್ಟ್ ಒಂದು 50 ml ನೀರು ಹಾಕಿ ಸಾಕು. ನೀವು ಎಣ್ಣೆ ಕೂಡ ಹಾಕಿದ್ರಿಂದ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಟೊಮೊಟೊ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದರೆ ಸಾಕು. ನಾವು ಇದನ್ನು ರುಬ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಇದು ಸಿಪ್ಪೆ ಬಿಡೋಷ್ಟು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಟೊಮೊಟೊ ಹಣ್ಣು. ನೋಡಿ ಸಾಫ್ಟ್ ಆಗಿದೆ. ಈಗ ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಒಂದು ಸ್ವಲ್ಪ ಇಲ್ಲ ನೋಡಿ ಹಾಕಿದ್ದು ಒಂದು 50 ml ನೀರು. ಅದು ಟೊಮೊಟೊ ಎಷ್ಟು ಬೇಯೋದಕ್ಕೆ ಬೇಕಾಗುತ್ತೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿ ಬೆಂದಿದೆ. ಈಗ ಮಿಕ್ಸಿ ಜಾರ್ನಲ್ಲಿ ರುಬ್ಕೊಳ್ಳೋಣ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ನೀರು ಹಾಕೋದು ಬೇಡ. ನೋಡಿ ಎಲ್ಲ ರುಬ್ಬಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಎಣ್ಣೆಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಆವಾಗ ತುಂಬಾ ಒಳ್ಳೆ ಫ್ಲೇವರ್ ಜಾಸ್ತಿ ಆಗುತ್ತೆ. ಈಗ ನಾನಿಲ್ಲಿ ಅದೇ ಪ್ಯಾನ್ಗೆ ಟೊಮೊಟೊ ಫ್ರೈ ಮಾಡಿದ್ನಲ್ಲ ಅದೇ ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬೆಣ್ಣೆನ ನಾನು ಜಾಸ್ತಿ ಬಳಸ್ತಾ ಇದ್ದೀನಿ. ಹಾಗೆ ಬೆಣ್ಣೆ ಸ್ವಲ್ಪ ಕರಗಿದ ತಕ್ಷಣವೇ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಖಾರ ಅಲ್ಲೇನು ಬಳಸಿಲ್ಲ ನಾವು, ಹಾಗಾಗಿ ಖಾರಕ್ಕೆ ಏನು ಬೇಕಾಗುತ್ತೆ ನೋಡಿಕೊಂಡು ನಾನಿಲ್ಲಿ 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದು ಕರೆಕ್ಟಾಗಿ ಅರ್ಧ ಕಪ್ ಮೆಜರ್ಮೆಂಟಿಗೆ ಯಾವುದೂ ಕೂಡ ಮಿಗೋದಿಲ್ಲ, ವೇಸ್ಟ್ ಆಗೋಲ್ಲ, ಅಷ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. 3 ಪಿಜ್ಜಾ ಮಾಡ್ಕೊಳ್ಬೋದು, ಅಷ್ಟಕ್ಕೂ ಸಾಕಾಗುತ್ತೆ ಇಷ್ಟು ಮಸಾಲೆ. ರುಬ್ಬಿರೋಂಥ ಮಸಾಲೆ ಹಾಕಿ ಖಾರದ ಪುಡಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1-1.5 ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನ ನಾವು ಟೊಮೊಟೊ ಬೇಯಬೇಕಾದ್ರೆ ಹಾಕಿದ್ದೀವಿ, ಹಾಗಾಗಿ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಹಿಟ್ಟು ಕೂಡ ಕಲಸೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ. ಅರಿಗೆನಲ್ಲೂ ಕೂಡ ಉಪ್ಪು ಪುಡಿ ಮಿಕ್ಸ್ ಆಗಿದೆ, ಹಾಗಾಗಿ ಉಪ್ಪನ್ನು ಜಾಸ್ತಿ ನೋಡ್ಕೊಂಡು ಬಳಸಿ. ನಾವು ಸ್ವಲ್ಪ ಮಾಡಿದಂಥ ಪೌಡ್ರ್ ಇತ್ತಲ್ಲ ಅದನ್ನು ಕೂಡ ಟೊಮೊಟೊ ಸಾಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಉದ್ದುದ್ದಕ್ಕೆ ಹೆಚ್ಚಿರೋಂಥ 2 ಗೆಡ್ಡೆ ಈರುಳ್ಳಿ, ಟೊಮೊಟೊ 1 ಬೀಜ ಒಳಗಡೆ ರಸ ಎಲ್ಲ ತೆಗೆದಿಟ್ಟಿರೋಂಥದ್ದು, ಕ್ಯಾಪ್ಸಿಕಮು ಇದು ಕೂಡ ಬೀಜ ಎಲ್ಲ ತೆಗೆದು ಹಾಗೆ ಇಟ್ಕೊಂಡಿದ್ದೀನಿ. ಮುಸ್ಕಿನ ಜೋಳ ಕೂಡ ರೆಡಿಯಾಗಿದೆ. ಇಷ್ಟು ಮೇಲೆ ಹಾಕೋಂಥ ಐಟಮ್ಸ್ಗಳು. ನೀವು ಹಿಟ್ಟು ನೆನೆಯಷ್ಟರಲ್ಲಿ ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಬೋದು. ನೋಡಿ ನಾನು ಹಿಟ್ಟು ಕಲಸಿ ಇಟ್ಬಿಟ್ಟೇ ಇಷ್ಟನ್ನು ಪ್ರಿಪೇರ್ ಮಾಡ್ಕೊಂಡಿರೋಂಥದ್ದು. ಇದನ್ನು ಕೂಡ ಬೇಯಿಸಿ ರುಬ್ಬಿ ಈ ಕಡೆ ತರಕಾರಿ ಎಲ್ಲ ಹೆಚ್ಚಿದ್ದೀನಿ ಇದು ತಣ್ಣಗಾಗೋಷ್ಟರಲ್ಲಿ. ಈಗ ಎಲ್ಲ ರೆಡಿಯಾಗಿದೆ. ಎಲ್ಲ ರೆಡಿ ಆದಮೇಲೆ ಹಿಟ್ಟು ನೋಡಿ ಎಷ್ಟು ಸಾಫ್ಟಾಗಿರುತ್ತೆ. ಸ್ವಲ್ಪ ಮೈದಾ ಹಿಟ್ಟಿನ ಕೈಯಿಂದ ಸ್ವಲ್ಪ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ 2 ಅಥವಾ 3 ಆರಾಮಾಗಿ ಮಾಡ್ಕೊಳ್ಬೋದು. 2 ಸ್ವಲ್ಪ ದಪ್ಪ ಆಗುತ್ತೆ, ಮಕ್ಕಳು ತುಂಬ ದಪ್ಪ ಬೇಡ, ಮೈದಾ ಹಿಟ್ಟು ನಮ್ಗೆ ಸ್ವಲ್ಪ ತೆಳ್ಳ ಬೇಕಂದಾಗ ನಾನು 3 ಮಾಡ್ತಾಯಿದ್ದೀನಿ. 3 ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ನಾನು ಮಾಡೋಂಥ ಮೆಥಡ್ ಪರ್ಫೆಕ್ಟ್ ಆಗಿದೆ. ಇದನ್ನು ಮಾಡಿ ನೋಡಿ, ನೀವು ಹೊರಗಡೆ ತಿನ್ನೋದಿಲ್ಲ, ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ತಿಂತೀರಾ, ಅಷ್ಟೊಂದು ಚೆನ್ನಾಗಿದೆ. ನಾನಿಲ್ಲಿ 3 ಉಂಡೆನ ಈಕ್ವಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ತಣ್ಣಗೆ ಆರೋಗಬಾರ್ದು ಗಾಳಿಗೆ, ಸೊ ಒಂದು ಪ್ಲೇಟ್ ಮುಚ್ಚಿ ಸೈಡ್ಗೆ ಇಟ್ಕೊಳ್ಳಿ. ಒಣ ಮೈದಾ ಹಿಟ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಳೋಣ. ತುಂಬ ಚಪಾತಿ ಅಷ್ಟು ತೆಳ್ಳಗೆ ಬೇಡ, ಅದಕ್ಕಿಂತ ಸ್ವಲ್ಪ ದಪ್ಪ ಇರಲಿ. ಉಂಡೆ ತೊಗೊಂಡಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. 2-3 ಚಪಾತಿ ಒತ್ತಷ್ಟು ಉಂಡೆನ ಒಂದಕ್ಕೆ ತೊಗೊಂಡಿದ್ದೀನಿ. ನೀವು ಯಾವುದ್ರಲ್ಲಿ ಮಾಡ್ತೀರ, ರೊಟ್ಟಿ ಹೆಂಚು ಮತ್ತು ಪ್ಯಾನ್ ಎರಡರಲ್ಲೂ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಜಸ್ಟ್ ಇದು ಟೈಮಿಂಗ್ಸು ಜಸ್ಟ್ 10 ನಿಮಿಷ ಅಷ್ಟೇ. ಕರೆಕ್ಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಇದು ಬೇಯೋದಕ್ಕೆ ಕೇವಲ 10 ನಿಮಿಷ, ಅದು ಲೋ ಫ್ಲೇಮ್ನಲ್ಲಿ. ಇದನ್ನು ಕರೆಕ್ಟಾಗಿ ಮೈನಲ್ಲಿ ಇಟ್ಕೊಳ್ಳಿ. ಜಾಸ್ತಿನೂ ಬೇಡ ಕಡಿಮೆನೂ ಬೇಡ, ಇಷ್ಟು ಟೈಮಲ್ಲಿ ಕರೆಕ್ಟಾಗಿ ಬೆಂದೋಗುತ್ತೆ. ಒಂದು ಫೋರ್ಕು ಕಡ್ಡಿಯಿಂದ ಮೇಲೆ ಈ ಥರ ಎಲ್ಲ ಚುಚ್ಚಿ ನಾವು ಸ್ವಲ್ಪ ಹೋಲ್ ಮಾಡ್ಕೋಬೇಕು, ಬೇಯೋದಕ್ಕೆ ಈಸಿ ಆಗುತ್ತೆ. ಈಗ ಈ ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಸ್ಪೂನಷ್ಟು ಬೆಣ್ಣೆ 2 ಹಾಕೋತಿದ್ದೀನಿ. ಸ್ಟವ್ ಮೇಲೆ ಸ್ವಲ್ಪ ಇದನ್ನು ಸ್ವಲ್ಪ ಬಿಸಿ ಮಾಡಿದ್ದೀನಿ, ಹಾಗಾಗಿ ಬೆಣ್ಣೆ ಕರಗಿ ಎಲ್ಲ ಕಡೆ ಮಿಕ್ಸ್ ಆಗ್ತಾಯಿದೆ. ಈ ಥರ ಮಿಕ್ಸ್ ಮಾಡಿಕೊಂಡು ಇದರೊಳಗಡೆಗೆ ನಾವು ಲಟ್ಸಿದ್ವಲ್ಲ ಈಗ ಚಪಾತಿ ರೀತಿಯಲ್ಲಿ ಮೈದಾದು, ಅದನ್ನು ಇಟ್ಕೊಳ್ಳೋಣ. ಇಟ್ಕೊಂಡು ಈಗ ಜಸ್ಟ್ ಒಂಥರ ಸೈಡ್ನಲ್ಲಿ ಒಂದು ಸ್ವಲ್ಪ ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಇದಾಗುತ್ತೆ. ಅದನ್ನು ಒಂದು ಸೈಡು ಬೇಯಿಸ್ಕೊಳ್ಬೇಕು. ನಾನು ಒಂದು 4 ನಿಮಿಷದಷ್ಟು ಇದು ಬೆಂದಿದೆ. ಜಸ್ಟು 4 ಮಿನಿಟ್ಸು ಲೋ ಫ್ಲೇಮ್ನಲ್ಲಿ ಬೆಂದಿದೆ. ಒಂದು ಸೈಡು ಕ್ರಿಸ್ಪಿಯಾಗಿರುತ್ತೆ. ನಾನು ಆಮೇಲೆ ತೋರಿಸ್ತೀನಿ ನಿಮಗೆ. ಅದೇ ಪ್ಯಾನ್ಗೆ ಮತ್ತೆ 1 ಸ್ಪೂನಷ್ಟು ಎಣ್ಣೆ 1 ಸ್ಪೂನಷ್ಟು ಬೆಣ್ಣೆ ಹಾಕ್ತೀನಿ. ಯಾಕೆಂದರೆ ಅದು ಮತ್ತೆ ಅದೇ ಹಿಟ್ಟನ್ನು ಉಲ್ಟಾ ಮಾಡಿ ಹಾಕ್ಕೊಳ್ತೀನಿ ನಾನು, ಹಾಗಾಗಿ ಈ ಕಡೆ ಬೇಯೋದಕ್ಕೆ ಬೇಕಲ್ಲ, ಹಾಗಾಗಿ ಬೆಣ್ಣೆ ಎಣ್ಣೆ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ನೋಡಿ, ಇದು ಕೆಳಗಡೆ ಫಸ್ಟು ಬೇಯಿಸಿದ್ವಲ್ಲ ಅದ್ರ ಮೇಲ್ಗಡೆ ನಾವು ಸಾಸ್ಗಳು ಹಾಕೋಬೇಕಾಗತ್ತೆ.
ನಾವೀಗ ಫೀಸಾಗಿ ರೆಡಿ ಮಾಡಿ ಬಾಣಲಿಲಿ ಅಥವಾ ಪಾತ್ರೆನಲ್ಲಿ ಇಟ್ಟರೆ ನಾವು ಇನ್ನೊಂದು ಸಲ ಉಲ್ಟಾ ಮಾಡೋದಕ್ಕಾಗಲ್ಲ. ಹಾಗಾಗಿ ಟೊಮೊಟೊ ಸಾಸ್ ಏನು ಮಾಡಿದ್ವಿ ಆ ಸಾಸ್ ಹಾಕ್ಕೊಂಡು ನಿಮಗೆ ಕ್ಯಾಪ್ಸಿಕಮು, ಈರುಳ್ಳಿ, ಟೊಮೊಟೊ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸಣ್ಣದಾಗೂ ಹೆಚ್ಕೊಳ್ಬೋದು, ಅದನ್ನು ಸ್ಕ್ವೇರ್ ಥರ ಹೆಚ್ಕೊಳ್ಬೋದು ಅಥವಾ ಉದ್ದುದು ಕೂಡ ಹೆಚ್ಕೊಳ್ಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ, ಟೈಮ್ ಇರುತ್ತೆ ಆ ರೀತಿ ಹೆಚ್ಕೊಂಡು ಇದ್ರ ಮೇಲೆ ಎಷ್ಟು ಬೇಕೋ ನೋಡಿ ನೀವು ಅದನ್ನು ಹಾಕ್ಕೊಳ್ಬೋದು. ಕೆಲವರು ತುಂಬ ಇಷ್ಟಪಡ್ತಾರೆ ವೆಜಿಟೇಬಲ್ಸ್ ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ತಾರೆ. ಇಲ್ಲಿ ಕ್ಯಾರೆಟ್ ಕೂಡ ಬಳಸ್ಬೋದು, ಪನ್ನೀರ್ ಬಳಸ್ಬೋದು, ಚೀಸ್ ಬಳಸ್ಬೋದು, ಅದು ಕೂಡ ನಿಮ್ಮ ಇಷ್ಟಕ್ಕೆ ತಕ್ಕಂತೆ. ನಾನಿಲ್ಲಿ ಬೇಯಿಸಿರೋಂಥ ಮುಸ್ಕಿನ ಜೋಳ ಐತಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ. ಹಸಿ ಮುಸ್ಕಿನ ಜೋಳ ಹಾಕಿದ್ರೆ ಅಷ್ಟೊಂದೇನು ಚೆನ್ನಾಗಿ ಅನಿಸ್ಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ಉಪ್ಪಾಕಿ ಬೇಯಿಸಿನೇ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಅರಿಗೆನೋ ಪೌಡರ್ ಇತ್ತಲ್ಲ ಅದನ್ನು ಸ್ವಲ್ಪ ಮೇಲೆ ಉದುರಿಸ್ಕೊಳ್ಳೋಣ. ಇದಕ್ಕೆ ಉಪ್ಪೆಲ್ಲ ಹಾಕಿರೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಚೀಸ್ ತೊಗೊಂಡಿದ್ದೀನಿ. ಚೀಸ್ನ ಯಾವಾಗಲೂ ತೆಗೆದಾಗ ನೀವು ಈಗ ಹಾಕ್ತೀವಿ ಅನ್ಬೇಕಾದ್ರೆ ಫ್ರಿಜ್ಜಿಂದ ಈಚೆ ತೊಗೊಂಡು, ಫ್ರೀಝರಲ್ಲಿ ಇಟ್ಟಿದ್ದು ಫ್ರೀಝರ್ನಿಂದ ಈಚೆ ತೊಗೊಂಡು ಹಾಕ್ಕೊಳ್ಳಿ. ಈಚೆ ಇಟ್ಬಿಟ್ರೆ ಬೇಗ ಅದು ಮಲ್ಟಾಗ್ಬಿಡುತ್ತೆ, ಸ್ಲೈಸ್ ಬೇರೆ ಇರೋದ್ರಿಂದ. ನಿಮಗೆ ಇದು ಜಾಸ್ತಿ ಬೇಕಂದರೆ ಎರಡನ್ನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಒಂದು ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದ್ರೂ ಕೂಡ ನೀವು ವೈಟ್ ಸಾಸ್ ಮಾಡಿ ಕೂಡ ಮೇಲ್ಗಡೆ ಹಾಕ್ಕೊಳ್ಬೋದು. ಮೇಲೆ ಇನ್ನೊಂದು ಸ್ವಲ್ಪ ಅರಿಗೆನೋ ಪೌಡರ್ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಳಿ, ಖಾರ ನೀವು ಎಷ್ಟು ಮಿಕ್ಸ್ ಮಾಡಿದ್ದೀರಾ ಎಷ್ಟಿರುತ್ತೆ ಅಂತೇಳಿ. ಇದ್ರ ಮಾತ್ರ ಪರ್ಫೆಕ್ಟಾಗಿತ್ತು ಫ್ರೆಂಡ್ಸ್. ಹುಳಿ, ಉಪ್ಪು, ಖಾರ, ಸಿಹಿ ಏನು ಒಂದು ಚೂರು ಮಿಸ್ ಆಗಿಲ್ಲ, ಅಷ್ಟು ಪರ್ಫೆಕ್ಟಾಗಿತ್ತು ನಾನು ಮಾಡಿರೋಂಥದ್ದು. ನಾನು ಯಾವಾಗ ಹೇಳ್ದಂಗೆ 3 ಪಿಜ್ಜಾ ಮಾಡ್ತಾಯಿದ್ದೀನಿ, ಹಾಗಾಗಿ ಇದು ಎರಡನೇದು. ಒಂದು ಬೇಯ್ತಾ ಇದೆ, ಒಂದು 5 ನಿಮಿಷ ಬೆಂದರೆ ಸಾಕೋದು. ಈಗ ಇದು ಎರಡನೇದಕ್ಕೆ ಸ್ವಲ್ಪ ಬೆಣ್ಣೆ, ಸ್ವಲ್ಪ ಎಣ್ಣೆ ಎರಡನ್ನೂ ಹಾಕ್ಕೊಂಡು ಒಂದು ಸೈಡಿನಲ್ಲಿ ಮೇಲೆ ಹಾಕ್ಕೊಂಡು ಅದನ್ನು ಉಲ್ಟಾ ಮಾಡ್ತಾಯಿದ್ದೀನಿ. ಆಲ್ರೆಡಿ ಆ ಕಡೆ ಸೈಡ್ ಕೂಡ ಒಂದು 3 ನಿಮಿಷದಷ್ಟು ಬೇಯಿಸ್ಕೊಂಡಿದ್ದೀನಿ, 3-4 ನಿಮಿಷದಷ್ಟು. ನಿಮಗೆ ಮೊದಲನೇ ವೀಡಿಯೋದಲ್ಲೇ ತೋರಿಸಿದ್ರಿಂದ, ಮೊದಲೇ ಪಿಜ್ಜಾ ಮಾಡಿದಾಗ ತೋರಿಸಿದ್ರಿಂದ ಇದನ್ನು ತೋರಿಸಿಲ್ಲ. ಇದೇ ಥರ ಸೇಮ್ ಅದಕ್ಕೂ ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಸಾಸ್ ಏನು ರೆಡಿ ಮಾಡ್ಕೊಂಡಿದ್ವಿ ಆ ಬೇಸ್ ಹಚ್ಕೊಳ್ಳೋಣ. ನಿಜವಾಗ್ಲೂ ಇದನ್ನು ಒಂದು ಸಲ ಮಾಡಿ ನೋಡಿ, ನಾನು ಹೇಳ್ತೀನಿ ಅಂತಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಮಗೂ ಈಗ ವಾರದಲ್ಲಿ 2ರಿಂದ 3 ದಿವಸ ಇದನ್ನೇ ಮಾಡಿಕೊಡಿ ಅಂತ ಹೇಳ್ತಾರೆ ಮಕ್ಕಳು. ಅಷ್ಟೊಂದು ಚೆನ್ನಾಗಿರುತ್ತೆ ಟೇಸ್ಟು ಕೂಡ, ಹೊರಗಡೆದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಸ್ಕ್ವೇರ್ ಥರ ಕಟ್ ಮಾಡಿದ್ನಲ್ಲ ಆ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ. ನಾನು ಇದರಲ್ಲಿ 1.5 ಅಷ್ಟೇ ಇದನ್ನು ಬಳಸ್ಕೊಳ್ತಾ ಇರೋಂಥದ್ದು ಚೀಸ್ನ, ಅದನ್ನೆಲ್ಲ ಮುರಿದ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಮೊದಲು ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ, ಇದು ಬಾಣಲಿನಲ್ಲಿ ಮಾಡ್ತಾ ಇರೋಂಥದ್ದು ಪ್ಯಾನಲ್ಲಿ, ಅದನ್ನು ಹೆಂಚಿನಲ್ಲಿ ಇಟ್ಟಿದ್ದೀನಿ. ಕೆಳಗಡೆ ಫ್ರೈ ಆಗಿ ಅದು ಕ್ರಿಸ್ಪಿ ಥರ ಇರುತ್ತೆ. ಮತ್ತು ನೀವು ಎತ್ಕೊಂಡು ಕೂಡ ರೊಟ್ಟಿ ಕಡ್ಡಿನಲ್ಲಿ ನೋಡಿ ಸ್ವಲ್ಪ ಕೂಡ ಹಲ್ಗಡಲ್ಲ, ಸ್ಟಿಫಾಗಿ ಕೂತಿರುತ್ತೆ ರೊಟ್ಟಿ ಕೂತಂಗೆ. ಆ ಥರ ಇದ್ದಾಗ ಬೇಸು ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂತ ಅರ್ಥ. ಕೆಲವೊಂದು ಸಲ ಹೆಂಚಿಂದ ಎತ್ತೋದಕ್ಕೆ ಆಗಲ್ಲ, ಮುರಿದೋಗುತ್ತೆ. ಆ ಥರ ಆದರೆ ಇನ್ನೂ ಬೆಂದಿರೋದಿಲ್ಲ ಅಥವಾ ತುಂಬ ಸಾಫ್ಟಾಗಿರುತ್ತೆ. ಆ ಥರ ಆದರೆ ಸ್ವಲ್ಪ ಕಲಿಸ್ಬೇಕಾದ್ರೆ ಹಿಟ್ಟನ್ನೆಲ್ಲನೂ ನೋಡ್ಕೊಂಡು ಮೆಜರ್ಮೆಂಟ್ನಾಗ ಕಲಿಸ್ಕೊಳ್ಳಿ. ಇದು ಎರಡೂ ರೆಡಿಯಾಗಿದೆ. ಈಗ ಒಂದು ಹೆಂಚಿನಲ್ಲಿ ಮಾಡಿರೋಂಥದ್ದು, ಒಂದು ಪ್ಯಾನಲ್ಲಿ ಮಾಡಿರೋಂಥದ್ದು. ಈಗ 3ನೇದು ಕೂಡ ರೆಡಿ ಆಗ್ತಾಯಿದೆ. ನೋಡಿರಲ್ಲ, ಒಂದೇ ಸಲಿಗೆ ಒಂದು ಕಪ್ ಹಿಟ್ಟು ಹಾಕಿದ್ರೆ ಮನೆ ಮಂದಿ ಎಲ್ಲ ತಿನ್ನೋಷ್ಟು ಪಿಜ್ಜಾ ಮಾಡ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ 1-2 ನಿಮಿಷ ಆಗಿದೆ ಅಷ್ಟೇ, ತುಂಬ ತಣ್ಣಗಾದ್ರೂ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ ಇದು. ಹಾಗಾಗಿ ಈಗ ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡ್ತಾ ಇದ್ರೆ ಬಾಯಿ ನೀರು ಬರ್ತದೆ. ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ. ನೀವು ಹಿಡ್ಕೊಂಡು ಕೂಡ ಸ್ವಲ್ಪ ಸ್ಟಫಿಂಗ್ ಹಾಕಿರೋಂಥದ್ದು ಬೀಳೋದಿಲ್ಲ, ಅಷ್ಟು ಚೆನ್ನಾಗಿ ಸ್ಟಫಿಂಗು ನೀಟಾಗಿ ಕೂತ್ಕೊಂಡಿರುತ್ತೆ, ಮೇಲೆ ಚೆನ್ನಾಗಿ ಬೆಂದಿರುತ್ತೆ ಕೂಡ. ನಿಮಗೆ ಚೀಸ್ ಜಾಸ್ತಿ ಇಷ್ಟಪಡೋದಾದರೆ ಸೇಮ್ ಇದಕ್ಕೆ ನೀವು ಚೀಸ್ ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ನೋಡೋದಲ್ಲ ಎಷ್ಟು ಚೆನ್ನಾಗಿದೆ ಅಂತೇಳಿ. ಕಲರ್ ನೋಡಿ, ಹಂಗೆ ನಾವು ಇಟ್ಟಿದ್ವಲ್ಲ ಟೂತ್ ಪಿಕ್ಕಿಂದ ಈ ಸ್ಪೂನಿಂದ, ಅದನ್ನು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ 3ನೇ ಪಿಜ್ಜಾನು ರೆಡಿಯಾಗಿದೆ. ಒಂದು ಸಲ ಕಲಿಸ್ಬಿಟ್ಟು ನೀವು ಮಾಡೋಕ್ಕೆ ನಿಂತ್ಕೊಂಡ್ರೆ 10-15 ನಿಮಿಷ ಅಥವಾ 20 ನಿಮಿಷ ಅಂದ್ಕೊಳ್ಳಿ, 3 ಪಿಜ್ಜಾ ಆರಾಮಾಗಿ ಮನೇಲಿ ರೆಡಿ ಮಾಡ್ಕೊಳ್ಳೋದು. 20 ನಿಮಿಷದಲ್ಲಿ ಎಲ್ಲ ಟೋಟಲ್ ಈ ರೆಸಿಪಿನೇ ಮುಗಿದೋಗುತ್ತೆ. ಅಷ್ಟು ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಮಾತಾಡುವಾಗ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್, ಥ್ಯಾಂಕ್ ಯು.